ಹಲೋ ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಈ ವಿಡಿಯೋ ಮೂಲಕ ತಾವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ದಯಮಾಡಿ ಈ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮಗೆ ಕಂಟೆಂಟ್ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿರಿ. ಸೊ ಈಗ ಇಲ್ಲಿ ಏಂಜಲ್ ಡೆಕ್ ನಾನು 3 ಭಾಗ ಮಾಡಿ ಇಟ್ಟಿದ್ದೀನಿ. ಇದರಿಂದ ನಾವು ಏನು ನೋಡೋಣ ಇವತ್ತಂತಂತಂದ್ರೆ, ನಾವು ಯಾವುದಾದ್ರೂ ಕರೆಂಟ್ ಪೊಸಿಷನ್ದೊಳಗೆ ಯಾವುದಾದ್ರೂ ಒಂದು ಸಮಸ್ಯೆ ಎದುರಿಸ್ತಿರ್ಬೋದು, ಅಥವಾ ನಾವು ಏನು ಚೂಸ್ ಮಾಡಬೇಕು ಅದು ನಮಗೆ ಅರ್ಥ ಆಗ್ತಾ ಇರಲಿಕ್ಕಿಲ್ಲ. ಈ ಥರದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇರಬಹುದು. ಸೊ ಅದಕ್ಕೆ ಏಂಜಲ್ನಿಂದ ಉತ್ತರ ಏನು ಸಿಗ್ಬೋದು ಅಂತ ನೋಡೋಣ. ಫಸ್ಟ್, ದಿಸ್ ಇಸ್ ಸೆಕೆಂಡ್ ಆ್ಯಂಡ್ ದಿಸ್ ಇಸ್ ಥರ್ಡ್. ಯಾರಿಗೆ ಯಾವುದು ಇಷ್ಟ ಆಗ್ತೈತೋ ನಿಮ್ಮ ಇಂಟಿಟ್ಯೂವ್ ಲೆವೆಲ್ ಮೇಲೆ ನೀವು ಇದನ್ನೊಂದು ಚೂಸ್ ಮಾಡ್ಕೊರಿ. ಸೊ ನಾವು ಅದ್ರ ಮೇಲಿಂದ ಕೆಲಸ ಮಾಡೋಣ. ಆಮೇಲೆ ಅದ್ರ ಜೊತೆಗೆ ಮೂನ್ಲಿಟ್ ಅಂತಂದು ಹೇಳಿ ಹೊಸದೊಂದು ಡೆಕ್ ಇದೆ. ಆ ಡೆಕ್ದಿಂದ ಮೂನ್ ನಿಮಗೆ ಏನು ಉತ್ತರ ಹೇಳ್ತೈತಿ ಅಂತ ನೋಡೋಣ. ಮೂನ್ ಯಾಕಂತಂದ್ರೆ, ಮೂನ್ ಅಂದರೆ ನಿಮ್ಮ ಇಮೋಷನ್ಸು, ನಿಮ್ಮ ಫೀಲಿಂಗ್ಸು, ಅಂದರೆ ಒಟ್ಟಾರೆ ನಿಮ್ಮ ಮನಸ್ಸು ಅಂತ. ನಿಮ್ಮ ಮನಸ್ಸಿಗೆ ಏನು ಮಾಡಬೇಕು ಅಂತ ಡಿವೈನ್ ಹೇಳ್ತಾ ಇದೆ ಅಂತ ಅನ್ನೋದನ್ನು ನೋಡೋಣ ಅದರಿಂದ. ಸೊ ನಾನೀಗ ಇದನ್ನು ಎರಡೂ ಇಲ್ಲೇ ಸೈಡಿಗೆ ತೆಗೆದಿಡ್ತೇನೆ. ಸೊ ವಿಲ್ ಟೇಕ್ ದಿಸ್ ಫಸ್ಟ್ ಒನ್. Let go of shame and guilt for what you could not achieve so far as it lowers your vibration. ಓಕೆ, ನಿಮಗೆ ಏನಾದರೂ ಗಿಲ್ಟ್ ಇರ್ಬೋದು, ನನಗೆ ಅದನ್ನು ಮಾಡೋಕ್ಕಾಗಲಿಲ್ಲ, ಅಥವಾ ನಾನು ಅದನ್ನು ಅಚೀವ್ ಆಗಿಲ್ಲ. ನೀವು ಸ್ಟೂಡೆಂಟು ಆಗಿರ್ಬೋದು. ಈ ಥರದ ಗಿಲ್ಟ್ ಫೀಲಿಂಗ್ ಏನಾಗ್ತೈತಿ ಅಂತ, ಈ ಥರದ ಗಿಲ್ಟ್ ಫೀಲಿಂಗಿನಿಂದ ನಾವು ಮುಂದೆ ಬರುವಂಥ ನಮ್ಮ ಫ್ಯೂಚರ್ನು ಹಾಳು ಮಾಡ್ಕೊತಿರ್ತೇವೆ. ಯಾಕಂದ್ರೆ ಆ ಗಿಲ್ಟ್ ಫೀಲಿಂಗ್ ಅಂದರೆ ಅದು ನಮ್ಮನ್ನು ಇನ್ನೂ ಕೆಳಮಟ್ಟಕ್ಕೆ ತೊಗೊಂಡು ಹೋಗ್ತಿರ್ತಾ ಹೊರತಾಗ ಅದರಿಂದ ಏನೂ ಉಪಯೋಗ ಇರೋಂಗಿಲ್ಲ. ಸೊ ಶಿ ಈಸ್ ಸಜೆಸ್ಟಿಂಗ್ ದಿಸ್. ಓಕೆ, ರೆಮಿಡಿ ಏನಪ್ಪ ಅಂದರೆ, ರಿಲೀಸ್ ಯುವರ್ ಗಿಲ್ಟ್ ಆ್ಯಂಡ್ ಫಾರ್ಗಿವ್ ಯುವರ್ ಸೆಲ್ಫ್ ಫಾರ್ ರಾಂಗ್ ಡಿಸಿಷನ್ಸ್ ಆರ್ ನಾಟ್ ಟೇಕಿಂಗ್ ಆ್ಯಕ್ಷನ್ಸ್. ಓಕೆ, ವಿಲ್ ಸಿ ಒನ್ ಮೋರ್. ಓಕೆ, ರಿಲೀಸ್ ಎನಿ ಫೀಲಿಂಗ್ಸ್ ಆಫ್ ಐಸೋಲೇಷನ್. ಯು ಆರ್ ಕನೆಕ್ಟೆಡ್ ಟು ಆಲ್ ಬೀಯಿಂಗ್ಸ್. Connect with nature and spend time with loved ones. Okay, release any feeling of isolation. ಏನಾದರೂ ವಿಷಯ ನಿಮ್ಮಲ್ಲಿ ಮನಸ್ಸಿನೊಳಗೆ ಇಂಥದ್ದಿರ್ಬೇಕಲ್ಲ, ಅದು ಬೇಜಾರು ಮಾಡ್ಕೊಂಡು ನೀವು ಐಸೋಲೇಷನ್ದಾಗ ಹೋಗಿರ್ಬೋದು ಈಗ. ಓಕೆ, ಸ್ವಲ್ಪ ನಾವು ದೃಷ್ಟಿಕೋನವನ್ನು ಚೇಂಜ್ ಮಾಡ್ಕೋಬೇಕು ಯಾವತ್ತಿದ್ರೂ. ಅಂದರೆ ಈ ದೃಷ್ಟಿಕೋನ ಚೇಂಜ್ ಮಾಡ್ಕೋಬೇಕಂದ್ರೆ ಒಂದು ಮೆಂಟಲ್ ಮ್ಯಾಚುರಿಟಿ ಇರಬೇಕು ಮನುಷ್ಯನಲ್ಲಿ. ಯಾವ ವಯಸ್ಸಿಗೆ ನಾವು ಯಾವ ಥರ ಬಿಹೇವ್ ಮಾಡಿದ್ರೆ ನಮಗೆ ಸರಿ ಹೋಗ್ತತಿ, ಅಥವಾ ಯಾವ ಥರದ ಬುದ್ಧಿಮಟ್ಟ ನಮಗೆ ಇಲ್ಲಿವರೆಗೂ ಬಂದಿರಬೇಕು ಈ ವಯಸ್ಸಿನವರೆಗೂ ಅನ್ನೋದು ಇಷ್ಟಾದರೂ ಕಲ್ಪನೆ ಇರಬೇಕು. ನಿಮಗೆ ಸಪೋಸ್ ಗೊತ್ತೂ ಆಗ್ತಿರಲಿಲ್ಲ ಅಂತಂತಂದ್ರೆ, ನಿಮ್ಮನ್ನು ಯಾರಾದರೂ ನೀವು ಯಾರನ್ನಾದರೂ ಲೈಕ್ ಮಾಡ್ತಿದ್ರಿ, ಯಾವುದೇ ಕೆಲವೊಂದು ವಿಷಯದೊಳಗೆ ಅವ್ರನ್ನ ಅಡ್ಮೈರ್ ಮಾಡ್ತಿದ್ರಿ ಅಂತಂದ್ರೆ ಕಲ್ಕೊಳ್ಳೋದು ಚಲೋ. ಓಕೆ, ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಕನೆಕ್ಟ್ ವಿತ್ ನೇಚರ್ ಆ್ಯಂಡ್ ಸ್ಪೆಂಡ್ ಟೈಮ್ ವಿತ್ ಲವ್ಡ್ ಒನ್ಸ್ ಅಂತ. ಯಾರು ನಿಮಗೆ ಇಷ್ಟನೋ ಅಟ್ಲೀಸ್ಟ್ ಅವ್ರ ಜೊತೆನಾದರೂ ಟೈಮ್ ಕಳೀರಿ. ಮನಸ್ಸಿಗೆ ಬೇಜಾರಾಗ್ತಿತ್ತು ಅಂತಂತಂದ್ರೆ ಸ್ವಲ್ಪ ಹೊರಗೆ ಅಡ್ಡಾಡಿ ಬರ್ರಿ, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ. ದಟ್ ಈಸ್ ದ ಬೆಸ್ಟ್ ರೆಮಿಡಿ. ನೀವು ಬಹುತೇಕ ಏನಾದರೂ ಇಂಥ ವಿಷಯಗಳಿಂದ ಈಗ ಸಫರ್ ಆಗ್ತಾ ಇರಬಹುದು. ಅಂದರೆ ಒಂದು, ನೀವು ಸರಿಯಾಗಿ ಆ್ಯಕ್ಷನ್ ಯಾವುದಾದ್ರೂ ಡಿಸಿಷನ್ಸ್ ಮೇಲೆ ನೀವು ಆ್ಯಕ್ಷನ್ ತೊಗೊಳ್ಳಾರದೇ ಇರೋದು. ಇನ್ನೊಂದು, ಇಮೋಷ್ನಲಿ ನೀವು ಏನಾದರೂ ಹರ್ಟಾಗಿ ಐಸೋಲೇಷನ್ದಾಗ ಹೋಗಿರ್ಬೋದು. ಓಕೆ, ಈಗ ಟ್ಯಾರೋ ಕಾರ್ಡ್ ಥ್ರೂ ನೋಡೋಣ ಏನಾಗ್ತದೆ, ಏನಿದೆ ಅಂಥೇಳಿ. ಓಕೆ, ಸಿ ಬಾಟಮ್ ಆಫ್ ದ ಡೆಕ್, 6 ಆಫ್ ಕಪ್ಸ್. ಈಗ ಈ ಎರಡು ಕಾರ್ಡ್ನಿಂದ ಏನು ಅರ್ಥ ಮಾಡ್ಕೋಬೋದು ಅಂತಂತಂದ್ರೆ, ದಿಸ್ ಕಾರ್ಡ್ ಈಸ್ ರಿಲೇಟೆಡ್ ಟು ದಿಸ್ ಆ್ಯಂಡ್ ದಿಸ್ ರಿಲೇಟೆಡ್ ಟು ದಿಸ್. ಅದು ಹೆಂಗಪ್ಪ ಅಂತಂತಂದ್ರೆ, ಮೇ ಬಿ ಯು ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಇನ್ ರಿಲೇಷನ್ಶಿಪ್ಸ್. ಯಾವಾಗ ನಾವು ಎಕ್ಸ್ಪೆಕ್ಟ್ ಜಾಸ್ತಿ ಮಾಡ್ತೇವೆ ನ್ಯಾಚುರಲ್ ನಮಗೆ ಹರ್ಟ್ ಆಗ್ತೈತಿ. ಇಲ್ಲ ಬಾಟಮ್ ಆಫ್ ದ ಡೆಕ್ ಏನೈತಿ ಅಂತಂತಂದ್ರೆ 6 ಆಫ್ ಕಪ್ಸ್ ಐತಿ. 6 ಆಫ್ ಕಪ್ಸ್ದೊಳಗೆ ಹೆಂಗೆ ಹೇಳ್ತೈತಿ ಅಂತಂತಂದ್ರೆ, ನೀವು ಹೆಚ್ಚು ಡ್ರೀಮ್ಸ್ ನೋಡ್ತಿರ್ಬೋದು.
ಡ್ರೀಮ್ ನೋಡೋದು ಅಥವಾ ಹಿಂದಿಂದೆಲ್ಲ ಮೆಲುಕು ಹಾಕೋದು, ಒಳ್ಳೆ ಮೆಮೊರೀಸನ್ನೆಲ್ಲ ಮೆಲುಕು ಹಾಕೋದು, ಈ ಥರದ ಮಾನಸಿಕ ಸ್ಥಿತಿ ಇರುವಂಥ ಅವರು ನೀವಾಗಿರಿ. ಸೊ ನಿಮಗೆ ಹೆಂಗೆ ಅನಿಸ್ತತಿ ಅಂತಂತಾರೆ, ಎಲ್ಲರೂ ನನ್ನ ಜೋಡಿ ಚಲೋ ಇರಬೇಕು, ಎಲ್ಲರೂ ನನ್ನ ಪ್ಯಾಂಪರ್ ಮಾಡಬೇಕು, ನಾ ಹೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಅನ್ನುತ್ತಿರಬೇಕು ಅಂತಂದ್ರೆ ಅಕಾರ್ಡಿಂಗ್ ಟು ನನ್ನ ಮನಸ್ಸಿನ ಪ್ರಕಾರ ಎಲ್ಲ ವಿಷಯಗಳು ಸರಿ ಹೋಗಬೇಕು ಅಂತ ನಿಮ್ಮಲ್ಲಿ ಏನಾದರೂ ಈ ಥರದ ಮಾನಸಿಕ ಪ್ರವೃತ್ತಿ ಇರಬಹುದು. ಅದಕ್ಕೆ ಅವ್ರೇನು ಹೇಳಾಕತ್ತಾರ, ಕನೆಕ್ಟ್ ವಿತ್ ನೇಚರ್ ಆ್ಯಂಡ್ ಸ್ಪೆಂಡ್ ಟೈಮ್ ವಿತ್ ಲವ್ಡ್ ಒನ್ಸ್ ಅಂತಂದು ಹೇಳಿ. ಸೊ ಈ ಥರದ ಮನೋಭಾವನೆ ಇತ್ತು ಅಂತಂತಂದ್ರೆ ಅದನ್ನು ಕಡಿಮೆ ಮಾಡಿಕೊಡ್ರಿ. ನೋಡಿರಿ, ಜಗತ್ತಿನೊಳಗೆ ಎಲ್ಲರೂ ನಮ್ಮ ಫೇವರ್ದೊಳಗೆ ಇರ್ತಾರಂತಿಲ್ಲ, ಎಲ್ಲರೂ ನಮ್ಮನ್ನು ಪ್ರೀತಿನ ಮಾಡ್ತಾರ ಅಂತಿರಂಗಿಲ್ಲ. ಕೆಲವೊಬ್ರಿಗೆ ನಾವು ಇಷ್ಟ ಆಗ್ಬೋದು, ಕೆಲವೊಬ್ರಿಗೆ ನಾವು ಇಷ್ಟ ಆಗಲಿಕ್ಕಿಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಡ್ರಿ ಅಂತ ಹೇಳಕತ್ತೈತಿ. ಈ ಕಪ್ಸದ್ದು ಏನೈತಲ್ಲ, ಈ ಎನರ್ಜಿ ನಿಮ್ಗೆ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಹೇಳಕತ್ತೈತಿ. ಒಂದು ವೇಳೆ ನೀವು ಇದ್ರ ಮೇಲೆ ಕೆಲಸ ಮಾಡಿದ್ರಿ ಅಂತಂತಂದ್ರೆ ನಿಮ್ಮ ರಿಲೇಷನ್ಸು ಸುಧಾರಿಸ್ತವ. ಒಳಗೆ ಏನೆಲ್ಲ ಅಚೀವ್ ಮಾಡ್ಬೇಕಂತಿದ್ರಿ ಥ್ರೂ ರಿಲೇಷನ್ಸ್, ಅಂದರೆ ರಿಲೇಷನ್ಸ್ದೊಳಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ. ಆಮೇಲೆ ನಿಮ್ಮ ರಿಲೇಷನ್ಸ್ದೊಳಗೆ ನೀವು ಏನಾದರೂ ವಿಶಸ್ ಇದ್ದರೆ ಅಂದರೆ ಅದು ವಿಶಸ್ ಆರ್ ಗೋಯಿಂಗ್ ಟು ಫುಲ್ಫಿಲ್ ಅಂತ, ಡ್ರೀಮ್ಸ್ ಆರ್ ಗೋಯಿಂಗ್ ಟು ಫುಲ್ಫಿಲ್. ಈ ಥರದ ವಿಷಯಗಳೆಲ್ಲ ನಡೀತಾವೆ. ಬಟ್ ಹೆಂಗೆ ಅಂತಂತಂದ್ರೆ ನೀವು ಏನು ನಿಮಗೆ ರೆಮಿಡಿ ಅಂತಂದು ಹೇಳಿ ಕೊಟ್ಟೈತಿ ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕು. ಈ ಕಾರ್ಡ್ ನಿಮಗೆ ಅದನ್ನು ಸಜೆಸ್ಟ್ ಮಾಡಾಕತ್ತೈತಿ. ಸೊ ಈಗ ಸ್ಟ್ರೆಂಗ್ತ್ ಕಾರ್ಡು ಈ ಕಾರ್ಡಿಗೆ ರಿಲೇಟ್ ಆಗ್ತೈತಿ. ಇದು ಹೆಂಗೆ ಅಂತಂದ್ರೆ ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗ್ತಾವ, ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗ್ತಾವ, ಸಂಬಂಧಗಳಲ್ಲಿ ಒಂಥರ ಸಂತೃಪ್ತಿ ಮನೋಭಾವನೆ ಇರ್ತೈತಿ. ಸಂಬಂಧಗಳ ವಿಷಯದಲ್ಲಿ ನಿಮಗೆ ಏನು ಅಚೀವ್ ಮಾಡಬೇಕು ಅಂತ ಅನ್ನಿಸ್ತೈತೋ ಅದನ್ನು ನೀವು ಅಚೀವ್ ಮಾಡಬಲ್ಲಿರಿ. ಆದರೆ ಹೆಂಗಂತಂದರೆ ನಿಮ್ಮ ಮನಸ್ಸಿನ ಮೇಲೆ ಅಥವಾ ನಿಮ್ಮ ಮನಸ್ಸಿನಲ್ಲಿರುವಂಥ ಫೀಲಿಂಗ್ಸ್ ಮೇಲೆ ಕಂಟ್ರೋಲ್ ಇರಲಿ ಅಂತ. ಓಕೆ, ಈ ಕಾರ್ಡಿಗೆ ಈ ಕಾರ್ಡ್ ಸಂಬಂಧಪಟ್ಟೈತಿ. ಹೆಂಗಂತಂತಂದ್ರೆ ಅವ್ರೇನು ಹೇಳ್ತಾರೆ, ಗಿಲ್ಟ್ ಏನಾದರೂ ಇದ್ದರೆ ಅದನ್ನು ಮರ್ತು ಬಿಡ್ರಿ ಅಂತಂದ್ರೆ, ಅದರಿಂದ ಹೊರಗೆ ಬರ್ರಿ ಅಂತ. ಯಾಕಂದ್ರೆ ನಿಮಗೂ ಗೊತ್ತೈತಿ, ಯು ಆರ್ ಅ ವೆರಿ ಕರೇಜಿಯಸ್ ಪರ್ಸನ್, ವೆರಿ ಕಂಪ್ಯಾಷನೇಟ್. ನಿಮ್ಮಲ್ಲಿ ಯು ಆರ್ ವೆರಿ ಬ್ರೇವ್, ಕಾನ್ಫಿಡೆನ್ಸ್ ಲೆವೆಲ್ ಅಂತೂ ಸಾಕಾಗೋಷ್ಟೈತಿ ನಿಮ್ಮಲ್ಲಿ. ಆದರೆ ಹೆಂಗಿರ್ತೈತಿ ಜೀವನದಲ್ಲಿ ಪ್ರತಿಯೊಂದು ವಿಷಯಗಳನ್ನು ಅಥವಾ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ಬಗೆಹರಿಸ್ಬೇಕಂತ ಏನು ಇರೋಂಗಿಲ್ಲ. ಕೆಲವೊಂದಿಷ್ಟನ್ನು ಬಗೆಹರಿಸ್ತೀವಿ, ಕೆಲವೊಂದಿಷ್ಟನ್ನು ಬಗೆಹರಿಸಂಗಿಲ್ಲ, ಕೆಲವೊಂದಿಷ್ಟು ನಾವು ಮರ್ತು ಬಿಡ್ತೇವೆ. ಈ ಥರದ ವಿಷಯಗಳೆಲ್ಲ ಆಗ್ತಾವೆ. ಈಗ ನೋಡಿರಿ, ಬಾಟಮ್ ಆಫ್ ದ ಡೆಕ್ಕು ಇಲ್ಲೇನೈತಿ 6 ಆಫ್ ಕಪ್ಸ್ ಐತಿ, ಇದ್ರ ಕೆಳಗೆ ಏನೈತಿ ಹ್ಯಾಂಗ್ಡ್ ಮ್ಯಾನ್ ಐತಿ. ಹ್ಯಾಂಗ್ಡ್ ಮ್ಯಾನ್ ಏನು ಹೇಳ್ತೈತಿ ಅಂತಂದ್ರೆ ಜೀವನವನ್ನು ನೋಡಲು ಸ್ವಲ್ಪ ದೃಷ್ಟಿಕೋನವನ್ನು ಬದಲಾಯಿಸಿ ಅಂತ. ಅದಕ್ಕೆ ನಾನು ಆ ವಿಷಯ ಕಾಂಕರ್ ಮಾಡಲಿಲ್ಲ ಅಂತಂತ ಅಂದ್ಕೊಂಡು ಗಿಲ್ಟಿನೊಳಗೆ ಇರೋಕ್ಕಿಂತಲೂ ಆ ವಿಷಯ ನನಗೆ ಸಂಬಂಧಪಟ್ಟಿರಲಿಲ್ಲ ಅಂತ ಅಂದ್ಕೊಂಡು ನೀವು ಮುಂದೆ ಸಾಗ್ರಿ ಅಂತ. ಯಾಕಂದ್ರೆ ನಿಮಗೂ ಗೊತ್ತೈತಿ ಯು ಆರ್ ಅ ವೆರಿ ಸ್ಟ್ರೆಂಗ್ದಿ ಪರ್ಸನ್ ಅಂತ. ಸೊ ಅದ್ರ ಸೆಲ್ಫ್ ಡೌಟ್ ಇಟ್ಕೋಬೇಡ್ರಿ ಅಂತ. ನನಗದನ್ನು ಮಾಡೋಕ್ಕಾಗಲಿಲ್ಲ ಅಥವಾ ಅದರಿಂದ ಏನಾದರೂ ಮುಜ್ಮೆ ಕೊಯ್ ಕಮ್ಮಿ ಹೇ, ಡೋಂಟ್ ಥಿಂಕ್ ಲೈಕ್ ದಟ್ ಅಂತ. ಓಕೆ, ಕಾರ್ಡ್ ಏನು ಹೇಳ್ತಿದ್ರೆ, ನ್ಯೂ ಮೂನ್ ಇನ್ ಲಿಯೋ. ಅನ್ಲೀಶ್ ಯುವರ್ ಕ್ರಿಯೇಟಿವಿಟಿ ಆ್ಯಂಡ್ ಸ್ಟೆಪ್ ಇನ್ ಟು ದ ಸ್ಪಾಟ್ಲೈಟ್ ವಿತ್ ದ ಕಾನ್ಫಿಡೆನ್ಸ್. ಕ್ರಿಯೇಟಿವಿಟಿ, ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ಎಕ್ಸ್ಪ್ರೆಷನ್. ನೋಡಿರಿ, ಇಲ್ಲೇ ನಿಮಗೆ ಏನು ಬೇಕು ಅಂತಲೇ ಎಕ್ಸ್ಪ್ರೆಸ್ ಮಾಡಕ್ಕೆ ನೋಡಿರಿ. ಕೆಲವೊಂದಿಷ್ಟು ಹೆಂಗಿರ್ತೈತಿ ಅಂತಂದ್ರೆ ನಮ್ಮ ಮನಸ್ಸಿನೊಳಗೆ ಮಾತುಗಳು ಉಳ್ಕೊಂಬಿಟ್ರೆ ಮುಂದಿನವ್ರೇನು ದೇವರಲ್ಲ ನಮ್ಮನ್ನು ಅರ್ಥ ಮಾಡ್ಕೊಳಕ್ಕಂತಂದು ಹೇಳಿ. ಅದಕ್ಕೆ ಎಕ್ಸ್ಪ್ರೆಸಿವ್ ಆಗಿರ್ರಿ. ಓಕೆ, ಎಕ್ಸ್ಪ್ರೆಸಿವ್ ಇರ್ರಿ. ಆಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಮಾಡ್ಕೊರಿ. ಪ್ರತಿಯೊಂದು ವಿಷಯನ ನಾವು ಕಾಂಕರ್ ಮಾಡಬೇಕು ಅಥವಾ ನಮ್ಮ ಮುಂದೆ ಬಂದಿರೋಂಥ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ಬಗೆಹರಿಸಲೇಬೇಕು ಅಂತ ಜೀವನದೊಳಗೆ ಆ ಥರದ್ದು ಏನೋ ಕಟ್ಟಳೆಗಳು ಇಲ್ಲ. ಕೆಲವೊಂದು ನಮಗೆ ಸಂಬಂಧಪಟ್ಟಿರ್ತಾವೆ, ಕೆಲವೊಂದು ನಮಗೆ ಸಂಬಂಧಪಟ್ಟಿರಂಗಿಲ್ಲ. ಸೊ ದೊಡ್ಡ ಮನಸ್ಸು ಮಾಡಿಕೊಂಡು ಇದನ್ನು ವಿಚಾರ ಮಾಡಿಕೊಂಡು ಈ ವಿಷಯದ ಮೇಲೆ ಸ್ವಲ್ಪ ಗಮನ ಕೊಡ್ರಿ, ಸರಿನಾ? ಈ ಕಾರ್ಡ್ ಎಷ್ಟು ಸೂಟ್ ಆಗೈತೆ ನೋಡ್ರಿ. ಇಲ್ಲೂ ಲಯನ್ ಐತಿ, ಇಲ್ಲೂ ಲಯನ್ ಐತಿ. ಸೊ ಈ ಕಾರ್ಡ್ ಯಾರಿಗೆ ಬಂದತ್ತಲ್ಲ, ಇದನ್ನು ಯಾರಿಗೆ ಈ ಕಾರ್ಡ್ ಫಸ್ಟ್ ಡೆಕ್ ಇದು ಫಸ್ಟ್ ಪೋರ್ಷನ್ ಯಾರು ನೀವು ಚೂಸ್ ಮಾಡ್ಕೊಂಡ್ರೆ ಯು ಆರ್ ರಿಯಲಿ ಎ ವೆರಿ ಕಾನ್ಫಿಡೆಂಟ್ ಪರ್ಸನ್, ಯು ಆರ್ ಅ ವೆರಿ ಕ್ರಿಯೇಟಿವ್ ಪರ್ಸನ್. ಇಲ್ಲಿ ಯಾರು ಇದನ್ನು ಯು ಆರ್ ನಾಟ್ ಎಕ್ಸ್ಪ್ರೆಸಿವ್. ಸೊ ಟ್ರೈ ಟು ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್. ಮತ್ತೊಬ್ಬರು ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂತಂದರೆ ಇದನ್ನೆಲ್ಲ ನಾವು ಕಲ್ಟಿವೇಟ್ ಮಾಡ್ಕೋಬೇಕು. ನಿಮಗೆ ಏನಾದರೂ ಈ ಥರದ ಸಮಸ್ಯೆ ಇದ್ದರೆ ಕಾರ್ಡ್ ನೋಡಿರಿ ಎಷ್ಟು ಬ್ಯೂಟಿಫುಲಿ ನಿಮಗೆ ಹಿಂಟ್ಸ್ ಕೊಟ್ಟಾವ ಅಂತಂದು ಹೇಳಿ. ಸೊ ಈ ರೆಮಿಡೀಸನ್ನು ನೀವು ಫಾಲೋ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಚಲೋ ದೂಸರಾ ದೇಖ್ತೆ ಹೈ. ಸೊ ಯಾರೆಲ್ಲ ಈ ಸೆಕೆಂಡ್ ಡೆಕ್ ಚೂಸ್ ಮಾಡಿದ್ರಿ, ಓಕೆ, ವಿಲ್ ಸಿ ದಿಸ್.
Visualize yourself living in abundance. Visualize yourself living in abundance. It helps manifest your desires. Okay, remedy, create a vision board and visualize your financial goals. No more complaining, as a complaining is a sign of victimhood which lowers your energy. See the other side of the situation and find opportunities. Do positive affirmations. ಈಗ ಇವೆರಡು ಕಾರ್ಡ್ ನಮಗೇನು ಹೇಳ್ತಾವೆ ನೋಡ್ರಿ. ವಿಜುವಲೈಸ್ ಯುವರ್ ಸೆಲ್ಫ್ ಲಿವಿಂಗ್ ಇನ್ ಅಬಂಡೆನ್ಸ್ ಅಂತಂತಂದ್ರೆ ನಿಮ್ಮ ಹತ್ರ ಯಾವ ವಿಷಯದ ಕೊರತೆ ಐತಲ್ಲ ಅದು ಈಗಾಗಲೇ ನೀಗಿ ಹೋಗಿದೆ, ನನಗೆ ಅದೆಲ್ಲ ಸಿಕ್ಕೈತಿ ಅನ್ನುವಂಥ ಮನೋಭಾವನೆಯಿಂದ ನೀವು ಅದನ್ನು ಕ್ರಿಯೇಟ್ ಮಾಡಿರಿ. ನಿಮ್ಮ ಹತ್ರ ಇಲ್ಲಾರದ ವಿಷಯವನ್ನು ಅಂತಂದು ಹೇಳ್ತೈತೆ. ಅಂದರೆ ಲಿವಿಂಗ್ ಇನ್ ಅಬಂಡೆನ್ಸ್ ಆಲ್ರೆಡಿ ಓ ಮೇರೆ ಪಾಸ್ ಹೇ ಅಂತ ಈ ಥರ ವಿಜುವಲೈಸ್ ಮಾಡಿರಿ ಅಂತ. ಇದಕ್ಕೆ ವಿಷನ್ ಬೋರ್ಡ್ ಮೇಲೆ ಮೇಲೆ ಮಾಡಿರಿ ಅಂತ ಯಾಕೆ ಹೇಳ್ತಿರ್ತಾರೆ ಅಂತಂತಂದ್ರೆ, ನಾವು ನಮ್ಮ ದಿನಚರಿಯೊಳಗೆ ಅಥವಾ ನಮ್ಮ ಡೈಲಿ ರುಟೀನ್ ಲೈಫ್ದೊಳಗೆ ನಾವೇನು ಮಾಡ್ತೀವಿ ಅಂತಂದ್ರೆ ವಿಷಯಗಳನ್ನು ಮತ್ತೆ ಮರಿತೇವೆ. ನಾವು ಯಾವಾಗ ಹೋಗಿ ಅದನ್ನು ನೋಡ್ತೇವಲ್ಲ ಅವಾಗನೇ ನೆನಪಾಕಿರ್ತೈತಿ. ಕೆಲವೊಂದು ವಿಷಯ ನಮ್ಮ ಕಣ್ಣಿಗೆ ಮೇಲೆ ನಮ್ಮ ಮನ್ಯಾಗ ಬೀಳ್ತಿದ್ರೆ ಅಥವಾ ನಮ್ಮ ಆಫೀಸ್ದಾಗ ಮೇಲೆ ಬೀಳ್ತಿತ್ತು ಅಂತಂದ್ರೆ ಅದ್ರ ಬದಲೇ ನಮಗೆ ಚಿಂತನೆ ಮತ್ತು ಮನನೇ ಇರ್ತೈತಿ. ಅದಕ್ಕೆ ಹೇಳ್ತಾರೆ ಕೆಲವೊಂದು ವಿಷಯಗಳನ್ನ ಏನಾದರೂ ಮಾಡ್ಬೇಕಂದ್ರೆ ಅದ್ರ ಬದಲೇ ಸತತವಾಗಿ ಚಿಂತನೆ ಮನನ ಮಾಡ್ತಾ ಇರ್ರಿ ಅಂತಂದು ಹೇಳೋದು ಇಷ್ಟರ ಸಲುವಾಗಿನ. ಸೊ ಅದಕ್ಕೆ ಅವ್ರೇನು ಹೇಳಕತ್ತಾರ ಅಂತಂತಂದ್ರೆ ವಿಷನ್ ಬೋರ್ಡ್ ಈಸ್ ಅ ಬೆಸ್ಟ್ ರೆಮಿಡಿ ಅಂತ. ಆಮೇಲೆ ನೋ ಮೋರ್ ಕಂಪ್ಲೇನಿಂಗ್. ಕೆಲವೊಬ್ರು ಇಷ್ಟು ಕಂಪ್ಲೇಂಟ್ ಮಾಡ್ತಿರ್ತಾರಲ್ಲ, ನಮ್ಮ ಹತ್ರ ಇಲ್ಲರಿ, ನೀವು ನಮ್ಮ ಹತ್ರ ಇಲ್ಲ ಅನ್ನೋದನ್ನು ಒಂದು ದಿವ್ಸಕ್ಕೆ 100 ಸಲ ಹೇಳಿದ್ರಿ ಅಂತ ಇಟ್ಕೋರಿ. ಅದನ್ನು ಒಂದು ವಾರ ಹೇಳಿದ್ರಿ ಅಂತಂತಂದ್ರೆ ಎಷ್ಟು ಸರ್ತಿ ಆಗ್ತೈತೆ ಅದು. ಬೇಕು ಅನ್ನೋದು ಒಮ್ಮೆ, ಬೇಡ ಅನ್ನೋದು 100 ಸರ್ತಿ. ಸೊ ಮೆಜಾರಿಟಿ ಅದ್ರದ್ದು ಹೆಚ್ಚಿಗೆ ಆಗ್ತೈತಿ. ಅದನ್ನು ವಿಚಾರ ಮಾಡಿರಿ. ಅದಕ್ಕೆ ಅವ್ರು ಹೇಳ್ತಾರೆ ಯಾವುದು ಇಲ್ಲಲ್ಲ ಅದ್ರ ಬದಲಾಗಿ ಮೇಲೆ ಕಂಪ್ಲೇಂಟ್ ಮಾಡೋಕೆ ಹೋಗ್ಬೇಡ್ರಿ. ಕಂಪ್ಲೇಂಟ್ ಮಾಡಿದ್ರಿ ಅಂತಂತಂದ್ರೆ ಮ್ಯಾನಿಫೆಸ್ಟ್ ಮಾಡೋಕೆ ಇರುವಂಥ ಎನರ್ಜಿ ಏನೈತಲ್ಲ ಅದು ಇನ್ನೂ ಕೆಳಗೆ ಹೋಗ್ತತಿ ಅಂತ. ಓಕೆ, ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಲಕ್ಷ್ಯ ಇಡ್ರಿ ಅಂತ. ಸೊ ಡೂ ಪಾಸಿಟಿವ್ ಅಫರ್ಮೇಷನ್ಸ್. ಇಲ್ಲಿ ಇನ್ನೊಂದು ಹೇಳಕತ್ತಾರಲ್ಲ, ಸಿ ದ ಅದರ್ ಸೈಡ್ ಆಫ್ ದ ಸಿಚುವೇಶನ್ ಆ್ಯಂಡ್ ಫೈಂಡ್ ಅಪಾರ್ಚುನಿಟೀಸ್. ಯಾವುದೇ ಒಂದು ವಿಷಯವನ್ನು ನಾವು ಮತ್ತೊಬ್ಬರ ದೃಷ್ಟಿಯಿಂದ ನೋಡ್ಬೇಕು ಅಂತಂದ್ರೆ ಒಂದು ದುಃಖನೂ ಕಡಿಮೆ ಆಗ್ತೈತಿ, ನಮಗೆ ಸೊಲ್ಯೂಷನ್ನು ಲಘು ಸಿಗ್ತೈತಿ. ಓಕೆ, ಹಿಯರ್ ಈಸ್ ಅ 3 of Cups. ಓಕೆ, ಈಗ ಕಾರ್ಡ್ಸ್ ಏನು ಹೇಳ್ತಾವೆ ನೋಡ್ರಿ ಈಗ. ಓಕೆ, ಪೇಜ್ ಆಫ್ ವಾಂಡ್ಸ್ ಆ್ಯಂಡ್ ಸ್ಟ್ರೆಂಗ್ತ್. ಪೇಜ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ಇಟ್ಸ್ ಅ ಯೂತ್ ಎನರ್ಜಿ. ಯು ಆರ್ ವೆರಿ ಎನರ್ಜೆಟಿಕ್, ಬಟ್ ನೀವು ನಿಮ್ಮ ಎಫರ್ಟ್ಸು ಪ್ರಾಪರ್ ದಿಕ್ಕಿನೊಳಗೆ ಹಾಕ್ತಾ ಇಲ್ಲ ಅಂತ. ಸರಿಯಾದ ದಿಕ್ಕಿನಲ್ಲಿ ನೀವು ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಇವೆಲ್ಲ ಬರೀ ಹವಾಯಿ ಬಾತೆ. ನಾ ಹಂಗೆ ಮಾಡ್ತೇನೆ, ನಾ ಹಿಂಗೆ ಮಾಡ್ತೇನೆ, ಆ ಥರದ್ದು ಏನಾದರೂ ಪ್ರಾಬ್ಲಮ್ಸ್ ಇರಬಹುದು. ಹಂಗೇನಾದರೂ ಇದ್ದರೆ ಅದ್ರ ಮೇಲೆ ಒಂದು ಸ್ವಲ್ಪ ವಿಚಾರ ಮಾಡಿರಿ. ಓಕೆ, ನಿಮ್ಮಲ್ಲಿ ಏನೋ ಐಡಿಯಾಸ್ ಎಲ್ಲ ಸಾಕಾಗುವಷ್ಟು ಇರ್ತಾವೆ. ಹೆಂಗಿರ್ತೈತೆ ಅಂದ್ರೆ ಒಂದು ದಿವ್ಸಕ್ಕೆ 100 ಐಡಿಯಾಸ್ ಬರ್ತಾವೆ. ಆದರೆ ಐಡಿಯಾಸ್ ಹೆಂಗಿರ್ತಾವೆ ಅಂತಂತಂದ್ರೆ ಐಡಿಯಾಸನ್ನು ನೀವು ಎಕ್ಸಿಕ್ಯೂಟ್ ಮಾಡಲಾರ್ದೆ ಹೋದರೆ ಆ ಐಡಿಯಾಸಿಗೆ ಏನು ವ್ಯಾಲ್ಯೂನೇ ಇರೋಂಗಿಲ್ಲ. ಒಂಥರ ಜಂಕ್ ಇದ್ದಂಗೆ ಅದು ಎಲ್ಲ ಬರೀ ಜಂಕನ್ನು ಪಾಪಪ್ ಹಾಕಿರ್ತೈತಿ. ಸೊ ಆ ಥರ ಏನಾದರೂ ಇದ್ರೆ ಅದ್ರ ಮೇಲೆ ಸೀರಿಯಸ್ಲಿ ವಿಚಾರ ಮಾಡಿರಿ ಅಂತ. ಎನರ್ಜಿ ಐತಿ ಆದರೆ ಎಫರ್ಟ್ ಎಲ್ಲಿ ಹಾಕಬೇಕು ಅನ್ನೋಂಥದ್ದು ಗೊತ್ತಿಲ್ಲ. ಮತ್ತು ಇಲ್ಲಿ ಸ್ಟ್ರೆಂಗ್ತದ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ ಯು ಆರ್ ವೇಸ್ಟಿಂಗ್ ಯುವರ್ ಸ್ಟ್ರೆಂಗ್ತ್. ಯಾಕಂದ್ರೆ ನಾವು ಯಾವ ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡಲಿಲ್ಲ ಅಂತಂತಂದ್ರೆ ಮಾಡಿದ ಪ್ರಯತ್ನ ಎಲ್ಲ ವೇಸ್ಟ್ ಅನ್ನಲ್ಲ. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂತಂದ್ರೆ ಅದ್ರ ಸಲುವಾಗಿ ಯು ಬಿ ಫೋಕಸ್ಡ್. ಓಕೆ, ಕಾನ್ಫಿಡೆನ್ಸ್ ಲೆವೆಲ್ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಡ್ರಿ. ಆಮೇಲೆ ಸ್ವಲ್ಪ ಡಿಸಿಪ್ಲಿನ್ಫುಲಿ ಕೆಲಸ ಮಾಡೋಕೆ ನೋಡಿರಿ. ಸೆಲ್ಫ್ ಡೌಟ್ ಇದ್ರೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ. ನಿಮ್ಮ ಇನ್ನರ್ ಸ್ಟ್ರೆಂಗ್ತ್ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಡ್ರಿ. ಒಂದು ಫೋಕಸ್ಡ್ ಇದ್ರಿ ಅಂತಂತಂದ್ರೆ ನೀವು ಯಾವುದೇ ವಿಷಯವನ್ನು ಕಾಂಕರ್ ಮಾಡೋಕ್ಕೆ ಸಾಧ್ಯ. ಈಗ ನೋಡಿರಿ, ಆ ಲೇಡಿ ಶಿ ಈಸ್ ವೆರಿ ಕಾನ್ಫಿಡೆಂಟ್. ಆಕಿ ಆ ಪ್ರಾಣಿ ಬಾಯಾಗ ಕೈ ಹಾಕಕತ್ತಾಳ ಅಂದ್ರೆ ಈ ಥರದ ಕಾನ್ಫಿಡೆನ್ಸ್ ಲೆವೆಲಿಗೆ ನೀವು ಹೋಗ್ಬೇಕು ಅಂದ್ರೆ ಕೆಲಸ ಆಗ್ತೈತಿ ಅಂತ. ಅಂದರೆ ಪ್ರಾಣಿ ಬಾಯೊಳಗೆ ಕೈ ಹಾಕುವಷ್ಟರ ಲೆವೆಲ್ ಬೈ ನೀವು ಹೋಗಬೇಕು ಅಂತಂತಲ್ಲ, ಅಷ್ಟು ಫೋಕಸ್ಡ್ ಇರಬೇಕು. ಅಂದ್ರೆ ಯಾವ ಟೈಮ್ದಾಗ ನಮ್ಮನ್ನು ಅಟ್ಯಾಕ್ ಮಾಡ್ತೈತಿ, ಯಾವ ಟೈಮ್ದಾಗ ನಾವು ಕೈ ತಕ್ಕೋಬೇಕಂತ ಲೇಡಿಗೆ ಗೊತ್ತೈತದ. ಅಂದ್ರೆ ಅವ್ರು ಅಷ್ಟೇನು ಹೇಳ್ತಾರೆ ಅಂದ್ರೆ ಆ ಥರದ ಪರ್ಫೆಕ್ಟ್ ಟೈಮಿಂಗ್ ಬದಲಾಗಿ ನಿಮ್ಮ ತಲೆಯಾಗ ವಿಚಾರ ಇರಲಿ ಅಂತ. ಸೊ ಇವು ನಿಮ್ಗೆ ಏನು ಗೈಡ್ ಮಾಡ್ತಾವ ಅಂತಂತಂದ್ರೆ ನೀವು ನಿಮ್ಮ ಎನರ್ಜಿಯನ್ನು ಸರಿಯಾದ ದಿಕ್ಕಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅಂತಂತಂದರೆ ಮಾಡಿರಿ. ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಮಾಡಿಕೊಡ್ರಿ. ಓಕೆ, ಫುಲ್ ಮೂನ್ ಇನ್ ಎಕ್ವೇರಿಯಸ್. ಕನೆಕ್ಟ್ ವಿತ್ ಲೈಕ್ ಅ
ಕನೆಕ್ಟ್ ವಿತ್ ಲೈಕ್ ಮೈಂಡೆಡ್ ಇಂಡಿವಿಜುವಲ್ಸ್ ಆ್ಯಂಡ್ ಪರ್ಸ್ಯೂ ದ ಕಲೆಕ್ಟಿವ್ ಪ್ರೋಗ್ರೆಸ್, ಕೊಲಾಬ್ರೇಷನ್, ಪ್ರೋಗ್ರೆಸ್ ಆ್ಯಂಡ್ ಇನ್ಸೈಟ್. ನೋಡ್ರಿ, ಎಕ್ವೇರಿಯಸ್ ಅಂದ್ರೆ ಕುಂಭರಾಶಿ ಶನಿಗೆ ಸಂಬಂಧಪಟ್ಟದ್ದು. ಇದು 11ನೇ ಮನೆಯೊಳಗಿಂದ. 11ನೇ ಮನೆಯೊಳಗಿಂದ ಏನು ಹೇಳ್ತೈತಿ ಅಂತಂತಂದ್ರೆ, ನಿಮಗೆ ಯಾವುದೇ ವಿಷಯದಲ್ಲಿ ಜ್ಞಾನ ಕಡಿಮೆ ಇದ್ದರೆ ನೀವು ನಿಮಗಿಂತಲೂ ಹೆಚ್ಚಿಗೆ ಆ ವಿಷಯದ ಬದಲಾಗಿ ಗೊತ್ತಿರುವಂಥ ಜನರಿಗೆ ನೀವು ಅಪ್ರೋಚ್ ಮಾಡಿರಿ. ನಿಮ್ಮ ಪ್ರೋಗ್ರೆಸ್ಸಿಗೆ ಅವ್ರು ಹೆಲ್ಪ್ ಮಾಡ್ತಾರೆ ಅಂತ. ಸೊ ನೀವು ಯಾವುದಾದ್ರೂ ವಿಷಯ ಹಂಗಿತ್ತು ಅಂತಂದ್ರೆ ಕೊಲಾಬ್ರೇಟ್. ನೀವು ಏನಾದರೂ ಜಾಬ್ ಮಾಡ್ತಿದ್ರಿ, ಹಾಗೇನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ, ಬಿಸ್ನೆಸ್ ಮಾಡ್ತಿದ್ರಿ, ಅಲ್ಲೇನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದ್ರೆ ನೀವು ಕೊಲಾಬ್ರೇಟ್ ಮಾಡೋಕೆ ನೋಡಿರಿ. ಯಾರಾದರೂ ದೊಡ್ಡವರಿಂದ ಏನಾದರೂ ಅಡ್ವೈಸ್ ತೊಗೊಳಕ್ಕೆ ನೋಡಿರಿ ಅಂತ ಇದು ನಿಮಗೆ ಗೈಡ್ ಮಾಡ್ತಾಯಿದ್ದೆ. ಸೊ ಐ ಹೋಪ್ ನಿಮಗೆ ಈ ರೀಡಿಂಗ್ ಲೈಕ್ ಆಗಿರ್ಬೋದು. ಮತ್ತು ನಾ ಏನು ಈ ಏಂಜಲ್ ಏನು ಹೇಳ ಮತ್ತು ಮೂನ್ ಕಾರ್ಡ್ ಡೆಕ್ ನಿಮಗೆ ಏನು ಹೇಳಾಕತ್ತೈತಿ ಇದ್ರ ಮೇಲೆ ನೀವು ವಿಚಾರ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. Okay, let us see third one. So we'll see third one. Okay. Okay. Focus on the present moment. It is where healing begins. Remedy: practice mindfulness or meditation. Recognize the abundance that surrounds you in all its forms. Be mindful of the good things in your life, both big and small. ನೋಡ್ರಿ, ಪಾಸ್ಟ್ ಅಂತೂ ಕಳೆದು ಹೋದದ್ದು, ಫ್ಯೂಚರ್ ಅಂತೂ ನಾವು ಕಂಡಿಲ್ಲ, ಅದಿನ್ನೂ ಬಂದೇನೂ ಇಲ್ಲ. ನಮ್ಮ ಕೈಯಾಗಿ ಈಗ ಸದ್ಯ ಇರುವಂಥದ್ದೇನು ಅಂತಂದ್ರೆ ಪ್ರೆಸೆಂಟ್ ಮೂಮೆಂಟ್. ಸೊ ಅದಕ್ಕೆ ಹೇಳ್ತಾರೆ ಬಿ ಇನ್ ಅ ಪ್ರೆಸೆಂಟ್ ಮೂಮೆಂಟ್ ಅಂತಂದು ಹೇಳಿ. ಫೋಕಸ್ ಆನ್ ದ ಪ್ರೆಸೆಂಟ್ ಮೂಮೆಂಟ್ದಾಗನ ಹೀಲಿಂಗ್ ಇರ್ತೈತಿ. ನಾವು ಪಾಸ್ಟ್ದಾಗ ಹೋದ್ರೆ ಏನು ಮಾಡ್ತೀವಿ, ಬರೀ ನೋವು ತೊಗೊಂಬರ್ತೀವಿ. ಫ್ಯೂಚರ್ ಅಂತೂ ಗೊತ್ತಿಲ್ಲ, ದಟ್ ಈಸ್ ಅನ್ಪ್ರೆಡಿಕ್ಟೇಬಲ್ ಅಲ್ಲ. ಅದಕ್ಕೆ ನಮ್ಮ ಆಸ್ಪಾಸ್ನೊಳಗೆ ಏನೈತಿ ಆ ವಿಷಯ ಬದಲಾಗಿ ನಮಗೊಂಚೂರು ಕೃತಜ್ಞತೆ ಇರಲಿ. ಈಗಾಗಲೇ ವಿ ಆರ್ ಅಬಂಡೆಂಟ್, ಬಟ್ ನಾವು ಅಬಂಡೆನ್ಸನ್ನು ಯಾವ ಫಾರ್ಮ್ದಾಗ ನೋಡ್ತೇವೆ ಅದು ಭಾಳ ಇಂಪಾರ್ಟೆಂಟ್. ಆದರೆ ಅಟ್ಲೀಸ್ಟ್ ನಾವು ಏನು ಬೇಕು ಅದಕ್ಕೆ ನಾವು ಪ್ರಯತ್ನ ಪಡಬಹುದು. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಆಸ್ಪಾಸ್ನೊಳಗೆ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ದೇವ್ರು ನಮಗೆ ಏನೆಲ್ಲ ಕೊಟ್ಟಾನಲ್ಲ ಅದ್ರ ಬದಲಾಗಿ ಒಂಚೂರು ಕೃತಜ್ಞತೆ ಇರಲಿ ಅಂತ. ಇಲ್ಲೇನು ಹೇಳ್ತಾರೆ ಅಂತಂದ್ರೆ ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಪ್ರತಿಯೊಂದು ವಿಷಯಕ್ಕೂ ಲಾಗೂ ಆಗುವಂಥ ವಿಷಯ. तो चलो कार्ड्स देखते हैं. ओके, ಓ ಮೈ ಗಾಡ್. ಈಗ ನೋಡ್ರಿ, ಕಾರ್ಡ್ಸ್ ಎರಡು ಸಿಚುವೇಶನಿಗೆ ಎಷ್ಟು ಕರೆಕ್ಟಾಗೆ ಬಂದಾವ ಅಂತಂದ್ರೆ, ಫೋಕಸ್ ಆನ್ ದ ಪ್ರೆಸೆಂಟ್ ಮೂಮೆಂಟ್. ಅದಕ್ಕೆ ಏನದ ಪೇಜ್ ಆಫ್ ಪೆಂಟಕಲ್ಸ್ ಏನು ಹೇಳ್ತಾರೆ ಅಂತಂತಂದ್ರೆ, ಪ್ರೆಸೆಂಟ್ ಮೂಮೆಂಟ್ ಮೇಲೆ ಈಗ ಫೋಕಸ್ ಮಾಡಿರಿ. ಯಾಕಂದರೆ ಇದೇನು ಹೇಳ್ತೈತೆ ಅಂದರೆ, ದುಡ್ಡು, ಇನ್ವೆಸ್ಟ್ಮೆಂಟು, ಫ್ಯೂಚರು, ಅದರ ಬದಲಾಗಿ ಭಾಳ ಸ್ಪೀಡಂಗೆ ವಿಚಾರ ಮಾಡೋದು. ಎಲ್ಲ ಕನಸಿನ ಸಾಮ್ರಾಜ್ಯದೊಳಗನ ಜೀವನ ಕಳೆಯೋದು. ಅದನ್ನು ಹಾಗಲ್ಲ, ನೀವು ಮಾರ್ಕೆಟ್ ಸರ್ವೆ ಮಾಡ್ಬೇಕಾಗತ್ತೆ. ಏನು ಬೇಕಾದ ಮೊದಲು ಮಾಡಬೇಕಂದ್ರೂ, ಎಲ್ಲಾದರೂ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೂ ಸಹಿತ ಪೇಜ್ ಆಫ್ ಪೆಂಟಕಲ್ಸದ ಎನರ್ಜಿ ಏನು ಹೇಳ್ತೈತಿ ಅಂತಂದ್ರೆ, ಇವತ್ತು ನೀವು 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ 2 ದಿವ್ಸಕ್ಕೆ 1 ಲಕ್ಷ ರೂಪಾಯಿ ಬರ್ತೈತ್ರಿ ಅನ್ನೋಂಥ ಕನಸು ಕಂಡಿರ್ತಾರೆ ಇವರು. ಆ ಥರದ ಎನರ್ಜಿಯವರು ನೀವು ಆಗಿರಬಹುದು ಇಲ್ಲಿ. ಅದಕ್ಕೆ ಅವ್ರು ಏನು ಹೇಳಕತ್ತಾರ ಅಂತಂತಂದ್ರೆ, ವಾಸ್ತವಿಕತೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ರಿ. ವಿಚಾರಗಳು ತಲೆಯೊಳಗೆ ಅಥವಾ ಐಡಿಯಾಗಳು ತಲೆಯೊಳಗೆ ಸಾಕಾಗುವಷ್ಟು ಪಾಪಪ್ ಆಗ್ತಿರ್ತಾವೆ. ಬಟ್ ಅವು ಎಲ್ಲವ್ರ ಮೇಲೂ ನಾವು ಕ್ರಮ ತೊಗೊಳಕ್ಕೂ ಬರೋಂಗಿಲ್ಲ, ನಾವು ಎಲ್ಲವ್ರ ಮೇಲೆ ನಾವು ಪ್ಲ್ಯಾನ್ ಮಾಡೋಕ್ಕೂ ಬರೋಂಗಿಲ್ಲ. ಸೊ ಅದಕ್ಕೆ ಇಂಥವನ್ನೆಲ್ಲ ವಿಷಯ ಮಾಡಬೇಕಾಗಿತ್ತು ಅಂತಂದ್ರೆ ಮೊದಲು ನೀವು ಮಾರ್ಕೆಟ್ ಸರ್ವೆ ಮಾಡಿರಿ. ಸಪೋಸ್ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಕಡಿಮೆ ಇದ್ದರೆ ನಿಮ್ಗಿಂತಲೂ ಸೀನಿಯರ್ ಯಾರು ಇರ್ತಾರೆ ಅವ್ರನ್ನ ಭೇಟಿ ಆಗ್ರಿ, ಅವ್ರ ಕಡೆಯಿಂದ ಅಡ್ವೈಸ್ ತೊಗೋರಿ. ಈ ಥರದ ವಿಷಯಗಳನ್ನೆಲ್ಲ ಹೇಳ್ತಾರೆ. ಯಾಕಂದ್ರೆ ಫ್ಯೂಚರ್ ಬದಲಾಗಿ ಒಂಚೂರು ಸೀರಿಯಸ್ ಆಗಿ ವಿಚಾರ ಮಾಡ್ಬೇಕು ಯಾವಾಗ ಪ್ರೆಸೆಂಟ್ ಮೂಮೆಂಟ್ದಾಗ. ಯಾಕಂದ್ರೆ ಪ್ರೆಸೆಂಟ್ ಮೂಮೆಂಟ್ದಾಗ ನೀವು ಸರಿಯಾಗಿ ನಿರ್ಣಯ ತೊಗೊಂಡ್ರಿ ಅಂತಂದ್ರೆ ಫ್ಯೂಚರ್ ಚಲೋ ಆಗ್ತೈತಿ. ಸೊ ಅದಕ್ಕೆ ಅವ್ರೇನು ಹೇಳ್ತಾರೆ, ಫೋಕಸ್ ಆನ್ ದ ಪ್ರೆಸೆಂಟ್ ಮೂಮೆಂಟ್, ಇಟ್ ಈಸ್ ವೇರ್ ಹೀಲಿಂಗ್ ಬಿಗಿನ್ಸ್. ಓಕೆ, ಸೊ ಇದು ಕಾರ್ಡ್ ಏನು ಹೇಳ್ತೈತೆ ಅಂದರೆ, ಬಿ ಇನ್ ಅ ಪ್ರೆಸೆಂಟ್ ಮೂಮೆಂಟ್. ಆಮೇಲೆ ನೀವು ಎಷ್ಟು ರಿಸೋರ್ಸ್ಫುಲ್ ಅದಿರಿ, ನೀವು ಎಷ್ಟು ಕಾನ್ಫಿಡೆಂಟ್ ಅದಿರಿ, ಅದ್ರ ಮೇಲೆ ವಿಚಾರ ಮಾಡಿ ಮುಂದೆ ಸಾಗ್ರಿ ಅಂತ. ಓಕೆ, ಸೆಕೆಂಡ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, 9 ಆಫ್ ಸೋರ್ಸದ ಎನರ್ಜಿ ಏನು ಹೇಳ್ತೈತಿ ಅಂದರೆ, ನಮ್ಮ ಅನ್ನೋನ್ ವಿಷಯ ಬದಲಾಗಿ ಹೆದರೋದನ್ನು, ಗೊತ್ತಿರಲಾರ್ದಂಥ ವಿಷಯಗಳನ್ನು ಕಲ್ಪನೆ ಮಾಡ್ಕೊಂಡು ಅದ್ರ ಬದಲಾಗಿ ಹೆದರಿಕೆ ಇಟ್ಕೊಳ್ಳೋದು.
ಆ ಥರದ ಎಂಗ್ಸೈಟಿ, ಸ್ಟ್ರೆಸ್ಸು ಈ ಥರ ಏನಾದರೂ ನಿಮ್ಮಲ್ಲಿದ್ದರೆ ರಿಕಗ್ನೈಸ್ ದ ಅಬಂಡನ್ಸ್ ದಟ್ ಸರೌಂಡ್ಸ್ ಯು ಇನ್ ಆಲ್ ಇಟ್ಸ್ ಫಾರ್ಮ್ಸ್. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ಹತ್ರ ಮೊದಲು ಏನೈತಿ ಅದರ ಬದಲಾಗಿ ವಿಚಾರ ಮಾಡಿರಿ. ಆ ಥರದ ವಿಚಾರ ಬರಾಕೂ ನಿಮ್ಮ ಮೈಂಡ್ ಸ್ಟೇಬಲ್ ಆಗಿರಬೇಕು ಅಂತಂತಂದರೆ ಡೂ ಮೆಡಿಟೇಷನ್ ಒಂದೇ ಎಲ್ಲ ವಿಷಯಕ್ಕೂ ಪರಿಹಾರ. ಅದು ನಿಜ. ಪ್ರತಿಯೊಬ್ಬರ ಜೀವನದೊಳಗೂ ಎಲ್ಲನ ಕೆಟ್ಟದಿರ್ತೈತಿ ಅಂತ ಯಾವಾಗೂ ಹೇಳಕ್ಕೆ ಬರೋಂಗಿಲ್ಲಲ್ಲ. ಏನಾದರೂ ಚಲೋದಿದ್ದೇ ಇರ್ತೈತಿ ಒಂದು ಸ್ವಲ್ಪರೇ. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ, ಏನು ನಿಮ್ಮ ಹತ್ರ ಒಳ್ಳೇದೈತಲ್ಲ ಅದ್ರ ಕಡೆ ಒಂದು ಚೂರು ಲಕ್ಷ್ಯ ಕೊಡ್ರಿ ಅಂತ. ಹಾಡು ಏನು ಹೇಳ್ತೈತೆ ನೋಡ್ರಿ, ಟೇಕ್ ಡಿಸಿಸಿವ್ ಆ್ಯಕ್ಷನ್ ಆ್ಯಂಡ್ ಫೇಸ್ ಚಾಲೆಂಜಸ್ ಹೆಡ್ ಆನ್ ವಿತ್ ಅ ಡಿಟರ್ಮಿನೇಷನ್ ಆ್ಯಂಡ್ ಕರೇಜ್. ಡಿಟರ್ಮಿನೇಷನ್, ಚಾಲೆಂಜಸ್ ಆ್ಯಂಡ್ ಆ್ಯಕ್ಷನ್. ಸೊ ಒಂದು ಸರಿಯಾದ ನಿರ್ಣಯ ತೊಗೊರಿ, ಅದ್ರ ಮೇಲೆ ಆ್ಯಕ್ಷನ್ ತೊಗೊರಿ, ಮುಂದೆ ಬರುವಂಥ ಎಲ್ಲ ಚಾಲೆಂಜಸನ್ನು ಫೇಸ್ ಮಾಡಿರಿ. ಇಲ್ಲಿ ಏನೆಲ್ಲ ಕಾರ್ಡ್ಸ್ ನಿಮಗೆ ಗೈಡ್ ಮಾಡ್ಯಾವ ಇದ್ರ ಮೇಲೆ ನೀವು ಗಮನ ಕೊಡ್ತೀರಿ ಅಂತ ನಾನು ಅನ್ಕೊಂಡೇನಿ. ಮತ್ತು ಈ ರೆಮಿಡೀಸ್ ಏಂಜಲ್ಸ್ ಏನು ಹೇಳಾರಲ್ಲ, ಈ ರೆಮಿಡೀಸ್ ನೀವು ಫಾಲೋ ಮಾಡ್ತೀರನು ಅಂತ ಅಂದ್ಕೊಂಡೇನಿ. ಇನ್ ಕೇಸ್ ಈ ವಿಡಿಯೋ ತಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.